एक संत जिनका अवतरण भारतवर्ष के प्रांत कर्नाटक के ग्राम जुगुल में हुआ। जन्मोपरांत धर्म के प्रति आस्था, समाज को नई दिशा देने की चाह और सभी को एकजुट करने की मंशा के साथ आपने अपने पग धर्म राह पर बढ़ाए। एक संत जिनके गुरु विश्व वंदनीय आचार्य प्रवर श्री विद्यासागर जी महाराज हैं। उनके बताए मार्ग पर चलकर आपने जैनेश्वरी दीक्षा ग्रहण की। दीक्षा धर्म को उन्नत बनाने की, दीक्षा समाज उत्थान की और दीक्षा स्वकल्याण की। एक संत जिनका सपना समग्र समाज को नशे रूपी अभिशाप से मुक्त कराने का है। सपना है सभी को शाकाहारी बनाने का। सपना जन जन को उच्च शिक्षित और प्रतिष्ठित होने का। सपना सभी समरस होकर धर्म और समाज की उन्नति कर सके। एक संत जिनकी कठिन तप साधना आज इस पंचम काल में भी बरबसी चतुर्थ काल में होने का एहसास कराती है। एहसास कराती है दिगंबर मुनि को एक तीर्थंकर की भांति प्रतीत कैसे किया जाए, जिनके अतिशय आज भी इस दौर में जन जन को धर्म के प्रति आकृष्ट कर रहे हैं। एक संत जो लेखक हैं, चिंतक हैं और जिनका श्रमशील सेवा भाव, मैत्री भाव, करुणा भाव उनकी लेखनी के माध्यम से अनेकों साहित्य सृजन में बिल्कुल स्पष्ट झलकता है। परम पूजनीय मुनि श्री 108 चिन्मय सागर जी महाराज जंगल वाले बाबा के पावन चरण युगल में हम सबका कोटि कोटि नमोस्तु। ನೋಡಿ, ಸಾಧಿ ಕಲಿಯುವ ಸ್ಥಿತಿ ಏನಾಗದ, ಆದರೆ ಸಾಧಿ ಕಲ್ತ್ರೆ ಮಾತ್ರ ನಮ್ಮ ಕಲ್ಯಾಣ ಆಗೋದಿಲ್ಲ. ಇನ್ನೂ ತಿಳ್ಕೊಳ್ಬೇಕು. ಮಾತ್ರ ಸಾಧಿ ಕಲ್ತ್ರೆ ಸರ್ವಿಸ್ ಪಡ್ಕೊಂಡ್ರೆ ನಾವು ಸುಖಿ ಆಗೋದಿಲ್ಲ, ಸರ್ಟಿಫಿಕೇಟ್ ತಗೊಂಡ್ರೆ ಸುಖಿ ಆಗೋದಿಲ್ಲ. ಅದಕ್ಕೆ ನಮ್ಗೆ ಒಳ್ಳೆ ಸಂಸ್ಕಾರವನ್ನು ತೋರಬೇಕು. ಈಗ ನೋಡ್ರಿ, ನಿಮ್ಮ ಮನೆಯಲ್ಲಿ ಬಡತನ ಅದ, ಯಾಕದ? ನಿಮ್ಮ ಮನೆಯವರಿಗೆ ಮಾಂಸ ಮೊದಲಲ್ಲಿ ಸೇವನೆ ಮಾಡ್ತಾರೆ, ಸೆರೆಯನ್ನು ಕೊಡ್ತಾರೆ, ವ್ಯಸನಗಳು ಮಾಡ್ತಾರೆ. ಅವ್ರ ಬಡತನ ಏನು ದೂರ ಆಗ್ತದೇನ್ರಿ? ಅವ್ರ ಬಡತನ ದೂರ ಆಗೋದು ಸಾಧ್ಯ ಏನ್ರಿ? ವಿಚಾರ ಮಾಡ್ಕೊಳ್ಳಿ, ವಿಚಾರ ಮಾಡ್ಕೊಳ್ಳಿ. ನಿಮ್ಮ ತಂದೆ ಅಥವಾ ಯಾರೇ ಆಗಲಿ, ನಿಮ್ಮ ಮನೆಯವರೇ ಅನ್ನ ಮಸಲಿ ಮಾಂಸ ಸೇವನೆ ಮಾಡ್ತಾರೆ, ದಾನ ಕೊಡ್ತಾರೆ, ಸೆರೆಯನ್ನು ಕೊಡ್ತಾರೆ, 700 ರೂಪಾಯಿ ಹೊಡ್ತಾರೆ, ಮತ್ತು 500 ರೂಪಾಯಿ ಖರ್ಚು ಮಾಡ್ತಾರೆ ಅಂದವರ ಬಡತನ ದೂರ ಆಗ್ತದೇನಾ? ಮನೆಯಲ್ಲಿ ಶಾಂತಿ ಇರ್ತದೇನಾ? ಮನೆಯಲ್ಲಿ ಸುಖ ಇದೆನಾ? ಮನೆಯಲ್ಲಿ ಸ್ಥಿರತೆ ಇದೆನಾ? ನಾವು ಎಂದು ಮಾಡೋಲ್ಲ, ಇದನ್ನ ಸಂಕಲ್ಪ ಮಾಡ್ರಿ. ಮತ್ತೆ ನಮ್ಮ ಮನೆಯವರಿಗೆ ಎಂದು ಮಾಡಿಬಿಡೋರಲ್ಲ, ಇದು ಸಂಕಲ್ಪ ಮಾಡ್ರಿ. ಆ ಹಣವನ್ನು ಉಳಿಸ್ಕೊಳ್ರಿ. ನಾವೀಗ ಲಕ್ಷಾಧಿಪತಿ ಆಗ್ತೀವಿ. ಎಷ್ಟೋ ಜನರು ಒಂದೊಂದು ದಿನದಲ್ಲಿ 200, 500, 600 ರೂಪಾಯಿಗಳು ಕೊಡದಾಗ ಕಳೆದು ಬಿಡ್ತಾರೆ. ಆದರೆ ಅವ್ರ ಮಕ್ಕಳ ಜೀವನ ಎಷ್ಟು ಕಷ್ಟವಾಗಿದೆ, ಅವ್ರ ತಂದೆ ತಾಯಿಗಳ ಜೀವನ ಎಂಥದಾಗಿದೆ. ಎಲ್ಲರೂ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರ್ತಾರೆ. ಎಲ್ಲರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಆದರೂ ಸುತ್ತ ಉದರ ಪೋಷಣ ಆಗೋದಿಲ್ಲ. ಯಾವ ಕಾರಣದಿಂದ? ನಾವು ಸಂಜೆ ಹೊತ್ತ ಉಪವಾಸ ಮಾಡ್ಕೊಳ್ತೇವೆ. ಯಾಕ? ರೊಕ್ಕ ಇಲ್ಲದ ಕಾರಣ ಅಲ್ಲ, ಆದ್ರೂ ವ್ಯಸನಗಳ ಕಾರಣದಿಂದ, ಪಾಪದ ಕಾರಣದಿಂದ. ಇನ್ನು ತಿಳ್ಕೊಳ್ಳೋದ ನಾವು ಸ್ವಂತ ಮಾಡೋದಿಲ್ಲ, ಮತ್ತೆ ಯಾರಿಗೂ ಮಾಡಿಬಿಡೋರಿಲ್ಲ. ನಮ್ಮ ಪರಿವೇಶವನ್ನು ಸುಧಾರಿಸೋರ, ನಮ್ಮ ಗಲಿಯನ್ನ, ನಮ್ಮ ಮನೆಯನ್ನು ನಾವು ಸುಧಾರಿಸೋಣ ಅಂತ ಸಂಕಲ್ಪ ಮಾಡಿ ವಿಚಾರಿಸ್ತಾರೆ. ಯಾವಾಗ ನಾವು ನಮ್ಮನ್ನು ಸುಧಾರಿಸ್ತೇವೆ, ಯಾವಾಗ ನಾವು ನಮ್ಮ ಮನೆಯನ್ನು ಸುಧಾರಿಸ್ತೇವೆ, ನಮ್ಮ ತಂದೆ ತಾಯಿ ಮತ್ತು ಅಣ್ಣ ತಂಗಿಯರನ್ನು ಸುಧಾರಿಸ್ತೇವೆ, ಯಾವ ಒಳ್ಳೆ ಆಚರಣೆ ಮಾಡ್ತೇವೆ, ನಮ್ಮ ಮನೆಯನ್ನೇ, ನಮ್ಮ ಪರಿಸರವನ್ನ, ನಮ್ಮ ಗಲ್ಲಿಯನ್ನು ನಾವು ಸುಧಾರಿಸ್ತೇವೆ, ಆವಾಗ ನಮ್ಮ ದೇಶ ಸುಧಾರಣೆ ಆಗ್ತದೆ, ನಮ್ಮ ಸಮಾಜ ಸುಧಾರಣೆ ಆಗ್ತದೆ. ಸಾಧ್ಯವಿಲ್ಲ. ನಮಗೆ ಯಾತ್ರೆ ನಮ್ಮಿಂದಲೇ ಪ್ರಾರಂಭ ಮಾಡ್ಲಿಕ್ಕೆ ಹತ್ತದ. ನನಗೆ ಪೂರ ವಿಶ್ವಾಸದ ತಮ್ಮ ಮಕ್ಕಳ ಮೇಲೆ, ಮುದ್ದ ಮಕ್ಕಳೇ, ತಾವು ಇನ್ನು ಸಂಕಲ್ಪ ಮಾಡ್ರಿ. ಸಾರಿ ಕಲಿಯುವ ಸಂಕಟ, ನಾವು ಎಂಥ ಯಾವುದೂ ಕೆಟ್ಟ ಕೆಲಸ ನಮ್ಮ ಜೀವನದಲ್ಲಿ ಎಂದೂ ಮಾಡೋರಿಲ್ಲ ಅಂತ ಸಂಕಲ್ಪ ಮಾಡಲಿ. ಹಣವನ್ನು ಉಳಿಸ್ಕೊಡ್ರಿ. ನಮ್ಮ ನೋಡಿ 500 ರೂಪಾಯಿ ಖರ್ಚು ಮಾಡ್ತಾ ಇದ್ರೆ ವ್ಯಸನದೊಳಗ ಯಾರು ಸೆರೆ ಕೊಡೋದು ಬಂದ್ರೆ ಅವ್ರ ಮಕ್ಕಳ ಅಧ್ಯಯನ ಮಾಡ್ಲಿಕ್ಕೆ, ಅಭ್ಯಾಸ ಮಾಡ್ಲಿಕ್ಕೆ ಸಿಗ್ತದೇನ್ರಿ? ಏನಾಗ್ತದೆ? ಮನೆ ಪರಿಸ್ಥಿತಿ ಏನಾಗ್ತದೆ? ಹುಡುಗರು ಮಕ್ಕಳೆಲ್ಲ ಓಡ್ಲಿಕ್ಕೆ ಇರ್ತಾರೆ. ನಮ್ಮ ರೈತಾನೆ ಏನೇನು ಮಾಡ್ತಾನೆ, ಬಡ್ಲಿಕ್ಕೆ ಜಗಳ ಮಾಡ್ಲಿಕ್ಕೆ ಆಗ್ತಾನೆ, ಎಷ್ಟು ಅಶಾಂತಿ ಇರ್ತದೆ. ಮಾಂಸ ಭಕ್ಷಣೆ ಮಾಡಿದ್ರೆ ಮಕ್ಕಳೇ, ನಮ್ಮ ಮನೆ ಎಂತ ಶುದ್ಧ ಆಗೋದಿಲ್ಲ. ನಮ್ಮ ಮನೆ ಅಶುದ್ಧ ಆಗ್ತದೆ. ಅಸ್ಪೃಶ್ಯತೆ ಮತ್ತೇನಿಲ್ಲ, ಅಶುದ್ಧ ಮತ್ತೇನಿಲ್ಲ. ಮಾಂಸದ ಸೇವನ ಕೆಟ್ಟದ ಕೆಲಸಕಾರದಿಂದ ಅಶುದ್ಧ ಅದ. ಎಲ್ಲ ವ್ಯಸನಗಳು ಬಿಟ್ಟ ನಂತರ ಮನುಷ್ಯ ಮಹಾನಾಗ್ತಾನೆ.
ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ತಮ್ಮ ಮನೆಯ ಸೂತಕ ಎಂದು ಸಮಾಪ್ತ ಆಗುವುದಿಲ್ಲ. ತಮ್ಮ ಮನೆಯಲ್ಲಿ ಮಹಾಸಮುದ್ರದ ಸೇವನೆ ಆಗ್ತಿದ್ರೆ ಆ ಮನೆ ಸುದ್ದಾಗೋದಿಲ್ಲ, ಅವರ ಮನ ಸುದ್ದಾಗೋದಿಲ್ಲ, ಅವ್ರ ತನ ಸುದ್ದಾಗೋದಿಲ್ಲ, ಅವ್ರ ಜೀವನ ಸುದ್ದಾಗೋದಿಲ್ಲ. ಯಾವ ಪ್ರಕಾರ ನಾವು ಮಾಡ್ತೀವಿ ಅದೇ ಪ್ರಕಾರ ನಾವು ಮಾಡ್ಲಿಕ್ಕೆ ಹೋಗ್ತೀವಿ ಅಂತ. ನಾವು ಹೊಲದಲ್ಲಿ ಏನಾರ ಬೀಜ ಬಿತ್ತೇವೇನ್ರಿ? ಯಾರು ಬಿತ್ತೇವೆ ಅದೇ ಬರ್ತದ, ಮತ್ತೆ ಬೇರೆ ಬರ್ತದ? ಹೊಲದಲ್ಲಿ ಏನು ಬಿತ್ತೇವೆ ಅದೇ ಬರ್ತದ. ನಮ್ಮ ಜೀವನದಲ್ಲಿ ನಾವು ಏನು ಬಿತ್ತೀವಿ ಅದೇ ಬರ್ತದ. ನಾವೇನು ಸಣ್ಣ ಮತ್ತೊಬ್ಬರು ಸಣ್ಣ ಮಾಡ್ತೀವಿ ಅದೇ ನಾವು ಸಣ್ಣ ಆಗ್ತದ. ನಾವು ಬೇವಿನ ಗಿಡ ಹಚ್ಚಿ ಮಾವಿನ ಹಣ್ಣು ಪಡೆಯಲು ಸಾಧ್ಯವಿಲ್ಲ. ಬೇವಿನ ಗಿಡ ಹಚ್ಚಿ ಅಥವಾ ಬೊಮ್ಮನೆ ಗಿಡ ಮುಳ್ಳಿನ ಗಿಡ ಹಚ್ಚಿ ಮಾವಿನ ಹಣ್ಣು ಪಡೆಯಲು ಸಾಧ್ಯವಿಲ್ಲ. ಅದಕ್ಕಂತ ವಿಚಾರ ಮಾಡ್ರಿ, ಯಾವುದು ಕೆಲಸ ಮಾಡೋಕೆ